ಮಂತ್ರಾಲಯದ ರಾಯರ ಅನುಗ್ರಹ ಬೇಕೆ? ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ. ಮನೆಯಲ್ಲೇ ರಾಯರನ್ನ ಒಲಿಸಿಕೊಳ್ಳುವ ರಹಸ್ಯ ಮಾರ್ಗಗಳ ಕುರಿತು ಈ ವಿಡಿಯೋದಲ್ಲಿ ನಾವು ತಿಳಿಸ್ತೇವೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ನಮಗೆ ನೆನಪಾಗುವ ಮೊದಲ ಹೆಸರು ರಾಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಎಂದು ನಂಬಿ ಬಂದ ಭಕ್ತರನ್ನ ಎಂದೂ ಕೈಬಿಡದ ಮಹಾನ್ ಚೇತನ ಇವರು. ಆದರೆ ನಮಗೆ ರಾಯರ ಆಶೀರ್ವಾದ ಪರಿಪೂರ್ಣವಾಗಿ ಸಿಗಬೇಕಾದರೆ ನಾವು ಏನು ಮಾಡಬೇಕು? ಕೇವಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಸಾಕೆ, ಅಥವಾ ಅವರ ಅನುಗ್ರಹ ಪಡೆಯಲು ವಿಶೇಷ ಮಾರ್ಗಗಳಿವೆಯೇ? ಎಂದಿನ ವಿಡಿಯೋದಲ್ಲಿ ರಾಯರ ಮನಗೆಲ್ಲುವ ಪೂಜಾ ವಿಧಾನಗಳ, ನಂಬಿಕೆಗಳು ಮತ್ತು ಅವರ ನೆಚ್ಚಿನ ಗುಣಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ನೀವೇನಾದರೂ ರಾಯರ ಪರಮ ಭಕ್ತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ರಾಯರು ಸಶರೀರವಾಗಿ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಎಂಬುದು ಕೋಟ್ಯಾಂತರ ಭಕ್ತರ ಅಚಲ ನಂಬಿಕೆ. 700 ವರ್ಷಗಳ ಕಾಲ ಅವರು ಈ ಬೃಂದಾವನದಲ್ಲಿ ನೆಲೆಸಿ ನಮ್ಮನ್ನ ಕಾಯುತ್ತಾರೆ ಎಂಬುದು ಅವರೇ ನೀಡಿದ ಭರವಸೆ. ನೀವು ಎಲ್ಲೇ ಇರಲಿ, ನಿಮ್ಮ ಮನೆಯಲ್ಲೇ ಕುಳಿತು ರಾಘವೇಂದ್ರ ಎಂದು 3 ಬಾರಿ ಭಕ್ತಿಯಿಂದ ಕರೆದರೆ ಅವರು ನಿಮ್ಮ ಕೂಗಿಗೆ ಓಗೊಡುತ್ತಾರೆ. ಅವರ ಅನುಗ್ರಹವಿದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದು ಎಂದಿಗೂ ನಡೆಯುತ್ತಿರುವ ಪವಾಡಗಳಿಂದ ಸಾಬೀತಾಗಿದೆ. ಮನೆಯಲ್ಲಿ ರಾಯರನ್ನ ಒಲಿಸಿಕೊಳ್ಳೋಕೆ ಏನು ಮಾಡಬೇಕು ಅಂತ ಇದೀಗ ಹೇಳ್ತೇವೆ. ಕಟ್ಟುನಿಟ್ಟಾಗಿ ಪಾಲಿಸೋಕೆ ಮರೆಯದಿರಿ. ರಾಯರ ಪೂಜೆ ಅತ್ಯಂತ ಸರಳ ಮತ್ತು ಪವಿತ್ರ. ಪ್ರತಿ ಗುರುವಾರ ರಾಯರಿಗೆ ವಿಶೇಷ ದಿನ. ಅಂದು ಮುಂಜಾನೆ ಸ್ನಾನ ಮುಗಿಸಿ ಮಡಿ ಬಟ್ಟೆ ಧರಿಸಿ ರಾಯರ ಪಟ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪ ಹಚ್ಚಿ, ರಾಯರಿಗೆ ತುಳಸಿ ಎಂದರೆ ಪ್ರಾಣ, ಅವರಿಗೆ ತುಳಸಿ ಹಾರ ಅಥವಾ ದಳಗಳನ್ನು ಅರ್ಪಿಸಿ ಹಳದಿ ಬಣ್ಣದ ಹೂಗಳು ಶ್ರೇಷ್ಠ. ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರವನ್ನ ಕನಿಷ್ಠ 108 ಬಾರಿ ಜಪಿಸಿ. ಸಾಧ್ಯವಾದರೆ ಮನೆಯಲ್ಲೇ ಅಥವಾ ದೇವಸ್ಥಾನದಲ್ಲಿ 3, 5 ಅಥವಾ 11 ಪ್ರದಕ್ಷಿಣೆ ಹಾಕಿ ನಿಮ್ಮ ಕೋರಿಕೆಯನ್ನ ರಾಯರ ಪಾದಕ್ಕೆ ಅರ್ಪಿಸಿ. ಸ್ನೇಹಿತರೆ, ಕೇವಲ ಪೂಜೆ ಮಾಡಿದ್ರೆ ಸಾಲದು. ರಾಯರಿಗೆ ಮೆಚ್ಚುವಂತಹ ಕೆಲವು ಗುಣಗಳು ನಮ್ಮಲ್ಲಿರಬೇಕು. ಸತ್ಯ ಮತ್ತು ಧರ್ಮದ ದಾರಿ. ರಾಯರು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವವರು. ನಾವು ಸುಳ್ಳು ಹೇಳದೆ ಪ್ರಾಮಾಣಿಕವಾಗಿ ಬದುಕಿದರೆ ರಾಯರು ನಮಗೆ ಬೇಗನೆ ಒಲಿತಾರೆ. ರಾಯರ ಜೀವನವೇ ಒಂದು ಸಹನೆಯ ಪಾಠ. ನಾವು ಸಂಕಷ್ಟದ ಸಮಯದಲ್ಲಿ ಧೃತಿಗೆಡದೆ ಸಹನೆಯಿಂದಿದ್ದರೆ ಅವರ ಅನುಗ್ರಹ ಖಂಡಿತ ಇರುತ್ತೆ. ಸೇವೆಯ ಮನೋಭಾವ ಇರಲಿ. ಬಡವರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡುವುದು ರಾಯರಿಗೆ ಮಾಡುವ ದೊಡ್ಡ ಪೂಜೆ. ಮಂತ್ರಾಲಯದ ದಾಸೋಹದಂತೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ರಾಯರು ನಮ್ಮ ಮನೆಯಲ್ಲೂ ನೆಲೆಸುತ್ತಾರೆ. ಇನ್ನು ಗುರುವಾರ ಮಾಡಲೇಬಾರದಂತಹ ತಪ್ಪುಗಳು ಯಾವ್ಯಾವು ಗೊತ್ತಾ? ಗುರುವಾರ ರಾಯರ ವ್ರತ ಮಾಡುವವರು ಅಥವಾ ಅವರ ಆಶೀರ್ವಾದ ವಹಿಸುವವರು ಅಂದು ಮಾಂಸಾಹಾರ, ಮದ್ಯಪಾನ ಮತ್ತು ಪರನಿಂದನೆಯಿಂದ ದೂರವಿರಬೇಕು. ಮನೆಯಲ್ಲಿ ಜಗಳ ಮಾಡದೆ ಶಾಂತಿಯಾಗಿ ರಾಯರ ಸ್ಮರಣೆ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದ ಪೂಜೆ ಫಲ ನೀಡದು. ರಾಯರು ಎಲ್ಲೂ ಹೋಗಲ್ಲ, ನಮ್ಮ ನಡುವೆ ಇದ್ದಾರೆ. ನಮ್ಮ ಸಂಕಷ್ಟಗಳನ್ನ ಅವರ ಪಾದಕ್ಕೆ ಒಪ್ಪಿಸಿ ನೆಮ್ಮದಿಯಿಂದಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ನೀವೇನಾದರೂ ರಾಯರ ಪವಾಡಗಳನ್ನ ಅನುಭವಿಸಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ಧನ್ಯವಾದಗಳು.